ನಮಸ್ಕಾರ. ಯೂಶಲಿ ನಾನು ಬಹಳ ಮಾತಾಡ್ತೀನಿ, ಇವತ್ತು ಗೊತ್ತಿಲ್ಲ ಯಾಕೋ ತಲೆಗೇನು ಬರ್ತಾನೆ ಇಲ್ಲ. ಥ್ಯಾಂಕ್ ಯು. ಅದೇ ನೀವ್ ಹೇಳ್ದಂಗೆ ನೋಡಿ, ನನ್ನ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನ್ ಕೇಳಕ್ ಸಾಧ್ಯ. ಅಂಡ್ ಇಷ್ಟು ಒಳ್ಳೆ ಗಿಫ್ಟ್ ನನ್ನ ಲೈಫಲ್ಲೇ ಸಿಕ್ಕಿಲ್ಲ. ಸೊ ತರುಣ್ ಸರ್, ನವನೀತ್ ಸರ್ ಅಂಡ್ ನನ್ನ ಪ್ರೀತಿಯ ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ 3 ಜನಕ್ಕೆ ಫಸ್ಟ್ಲಿ. ಅಂಡ್ ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೊಂದು ದೊಡ್ಡ ಆಶೀರ್ವಾದ ಸರ್. ಥ್ಯಾಂಕ್ ಯು ಸರ್. ಸೊ ಆಕ್ಚುಲಿ ಮೇಘನ ಅವ್ರು ಹೇಳ್ತಿದ್ರು, ಅದು ನಿಜವಾಗ್ಲೂ ಸತ್ಯ. ನನಗೆ ನವನೀತ್ ಸರ್ ಕತೆ ನರೇಟ್ ಮಾಡ್ಬೇಕಾದ್ರೂ ನನಗೆ ಹಂಗೆ ಅನಿಸ್ತಾ ಇತ್ತು, ಓ ಹೀಗೆಲ್ಲ ನಾನು ಪಾತ್ರ ಮಾಡ್ಬೋದಲ್ವಾ, ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಈ ತರ ಕಾಣಿಸ್ಕೋಬಹುದಲ್ವಾ ನಾನು ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅಂದ್ರೆ ಕೊಟ್ಟಿರೋ ದುಡ್ಡು ಖರ್ಚಾಗತ್ತೆ, ಆದ್ರೆ ಯಾವ್ದಾರೋದು ಒಂದ್ ಒಳ್ಳೆ ಪಾತ್ರ ಕೊನೆ ತನಕ ಉಳಿಯುತ್ತೆ. ಅದಿತಿ, ನೀವ್ ಈ ಪಾತ್ರ ಈಗ ನೀವ್ ಕೇಳಿದ್ರಿ ಮೇಘನ ಅವರೇ, ನಿಮ್ ತುಂಬಾ ಚೆನ್ನಾಗಿತ್ತು ಆ ಪರ್ಫಾರ್ಮೆನ್ಸ್ ಹೇಗೆ ಅಂತ. ಹಾಗೆ ನಮ್ಗೂನು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅನಿಸ್ತಾ ಇರುತ್ತೆ ಈ ತರ ನಮ್ಮ ಪಾತ್ರವನ್ನ ನೋಟಿಸ್ ಮಾಡುವಂತ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ. ಸೊ ಆ ಕೆಲ್ಸ ಆಗ್ಬೇಕು ಅಂದ್ರೆ ನಮ್ಗೆ ಆ ತರದ ಪಾತ್ರಗಳು ಸಿಗಬೇಕು. ಸೊ ಈ ಸಿನಿಮಾದಲ್ಲಿ ನನ್ನನ್ನ ನಂಬಿ ಈ ತರದೊಂದು ಒಳ್ಳೆ ಸ್ಟ್ರಾಂಗ್ ಪಾತ್ರನ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ ನಿಜವಾಗ್ಲೂ ಯಾಕೋ ಮಾತಾಡೋದಕ್ಕೆ ಬರ್ತೀರಾ. ಸಖತ್ ನನಗೂ ಟ್ಯಾಗ್ಸ್ ಬರ್ತಾ ಇದೆ, ತುಂಬಾ ಜನ ಇಷ್ಟಿಷ್ಟುದ ಮೆಸೇಜ್ ಕಳಿಸ್ತಾ ಇದಾರೆ, ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ ಅಂತ. ಎಲ್ಲೋ ಒಂದ್ ಕಡೆ ನಮ್ ಸಿನಿಮಾದಲ್ಲೂ ಅಷ್ಟೇ ಅಲ್ವಾ, ಈ ಕೆಟ್ಟದ್ದನ್ನ ತುಳಿದು ಒಳ್ಳೆತನ ವಿಜಯವನ್ನ ಸಾಧಿಸುತ್ತೆ. ಹಂಗೆ ನಮ್ ಸಿನಿಮಾಗೂ ಎಷ್ಟೇ ತೊಂದರೆಗಳು ಎಷ್ಟೇ ಅಡಚಣೆಗಳು ಬಂದ್ರು ಅದು ತುಳಿದು ಕೊನೆಗೆ ನಾವು ಸಕ್ಸಸ್ ಮೀಟ್ ಅನ್ನ ಮಾಡ್ತಾ ಇದೀವಿ. ಸೊ ಎಸ್, ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಮೊದ್ಲಿಂದಾನು ಇತ್ತು. ಥ್ಯಾಂಕ್ ಯು ಸೋ ಮಚ್. ಹೌದು, ಮಗಳು ಬಂದ ಮೇಲೆ ಫಸ್ಟ್ ಸಿನಿಮಾ ರಿಲೀಸ್, ಬ್ಲಾಕ್ ಬಸ್ಟರ್ ಹಿಟ್. ನನ್ನ ಮಗಳು ಒಂದ್ ರೀತಿ ನನಗೆ ಅದೃಷ್ಟ ತಂದ್ಕೊಟ್ಲು ಅಂತ ಹೇಳ್ಬೋದು. ಯಾ, ಥ್ಯಾಂಕ್ ಯು.